ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಏನು ಮಾಡ್ತೀನಿ ಅಂತ ನೋಡ್ತಿದ್ದೀರಾ? ಮೊಸರು ಒಗ್ಗರಣೆ ಅಥವಾ ಮೊಸರು ಸಾಂಬಾರು ಅಂತ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕಿ, ಅದಾದಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ಲೇಮ್ ಇಟ್ಟು ಅದು ಬ್ರೌನ್ ಕಲರ್ ಬರೋ ತನಕ ಬೇಯಿಸ್ಬೇಕು. ಅದನ್ನು ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ 5 ಮಿನಿಟ್ಸ್ಗೆಲ್ಲ ಮಾಡ್ಕೋಬೋದು. ಸಂಜೆ ಟೈಮು ಹೊರಗಡೆ ಕೆಲ್ಸಕ್ಕೆ ಹೋದವ್ರಿಗೆ ಮತ್ತು ಏನು ಸಾಂಬಾರು ಒಂದು ಟೈಮ್ಗೆ ಏನು ಮಾಡೋದು ಅಂತ ಕನ್ಫ್ಯೂಸಲ್ಲಿದ್ದವ್ರಿಗೆ ಈ ಥರ ಒಂದು ಟೈಮಿಗೆ ಮಾಡ್ಕೋಬೋದು. ಹೆಲ್ದಿನೂ ಕೂಡ. ಸುಮ್ಮನೆ ಮೊಸರು ಹಾಕೊಂಡು ತಿನ್ನೋದಕ್ಕಿಂತನೂ ಈ ಥರ ಸಾಂಬಾರು ಟೈಪ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ನೋಡಿ, ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿ, ಯಾಕಂದರೆ ಅದು ಈರುಳ್ಳಿ ಎಲ್ಲ ಅದರಲ್ಲೇ ಮಾಗಬೇಕು. ಸೊ ಹಂಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಲೋ ಫ್ಲೇಮಲ್ಲಿಟ್ಟು ಬೇಯಿಸಿ, ಅದು ಪೂರ್ತಿ ಬ್ರೌನಿಷ್ ಬರಬೇಕು. ಈರುಳ್ಳಿ ಎಲ್ಲನೂ ಆ ಥರ ಮಾಗಿಸ್ಬೇಕು. ಅದಾದಮೇಲೆ ಸ್ವಲ್ಪ ಮೊಸರು, ಸ್ವಲ್ಪ ಉಪ್ಪು ಹಾಕಬೇಕು. ಇದು ಫಸ್ಟು ಫುಲ್ ಈ ಥರ ಎಲ್ಲ ನೋಡಿ ಯಾವ ಥರ ಕಂದು ಬಣ್ಣ ಬರ್ತೈತೆ ಅಂತ ಆ ಥರ ಫುಲ್ಲು ಮಾಗಿಸ್ಬೇಕು. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿ ಕೂಡ. ಒಂದು ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ. ಮನೆ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ. ಈ ಥರ ಫುಲ್ಲು ಇದಾಗಬೇಕು. ಅದಾದಮೇಲೆ ನಿಮಗೆ ಎಷ್ಟು ಬೇಕು, ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರ, ಸೊ ಅದೊಂದು ಅಂದಾಜಿನ ಮೇಲೆ ಮೊಸರು ತೊಗೊಳ್ಳಿ. ಮೊಸರು ತಗೊಂಡಾದಮೇಲೆ ಅದು ಒಗ್ಗರಣೆ ಮಾಡಿರೋ ಇದಕ್ಕೆ ಸ್ವಲ್ಪ ಉರಿ ಕಮ್ಮಿ ಮಾಡ್ಕೊಳ್ಳಿ. ಆ ಟೈಮಲ್ಲಿ ಮೊಸರು ಹಾಕ್ಬಿಟ್ಟು ಈ ಥರ ಫುಲ್ ಎಲ್ಲ ಮಿಕ್ಸ್ ಮಾಡಿರೋ ಒಗ್ಗರಣೆದು ಮತ್ತು ಈ ಮೊಸರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ, ಎರಡನ್ನೂ ಮಿಕ್ಸ್ ಆಗಬೇಕು ಚೆನ್ನಾಗಿ. ಅದಾದಮೇಲೆ ಸ್ವಲ್ಪ ಒಂದು 1 ಮಿನಿಟ್ ಇದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ನೋಡಿ, ನಿಮ್ಮ ಅಳತೆಗೆ ತಕ್ಕನಷ್ಟು ಉಪ್ಪು ಹಾಕಿ. ನಮ್ಮ ಅತ್ತೆ 2 ಸ್ಪೂನ್ ಹಾಕ್ತಿದ್ದಾರೆ. ನಾನು ವೀಡಿಯೋ ಮಾಡ್ತಿದ್ದೀನಿ, ನಮ್ಮ ಅತ್ತೆ ನನಗೆ ಹೆಲ್ಪ್ ಮಾಡ್ತಿದ್ದಾರೆ, ಮಾಡು ನೀನು ಅಂತ. ಅವರೇ ಮಾಡ್ತಿರೋದು ನೋಡಿ. ಈ ಥರ ಆಗುತ್ತೆ. ಉಪ್ಪೆಲ್ಲ ಆಗಿದ್ಮೇಲೆ ಸ್ವಲ್ಪ ತೀರಾ ಗಟ್ಟಿ ಇದ್ರೂ ಮೊಸರು ತಿನ್ನೋಕ್ಕಾಗಲ್ಲ, ತೀರಾ ಸ್ವಲ್ಪ ನೀರು ಥರ ಆದ್ರೂ ತಿನ್ನೋಕ್ಕಾಗಲ್ಲ. ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಅದೆಲ್ಲನೂ ಮಿಕ್ಸ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಸರ್ವ್ ಮಾಡಿ ನೋಡಿ.